ಇಲ್ಲಿ ನೀವು ದಿನರಾತ್ರಿ ಊಟಕ್ಕೆ ಮೊಸರು ತಿಂತೀರಾ? ಹಾಗಿದ್ರೆ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಆಯುರ್ವೇದದಲ್ಲಿ ಮೊಸರು ರಾತ್ರಿ ತಿಂದರೆ ವಿಷಕ್ಕೆ ಸಮ ಅಂತ ಹೇಳಿದ್ದಾರೆ. ಯಾಕೆ ಯಾರು ತಿನ್ನಲೇಬಾರದು? ಫುಲ್ ಸತ್ಯ 5 ನಿಮಿಷದಲ್ಲಿ. ನಮಸ್ಕಾರ, ಆರೋಗ್ಯ ಸಂಪತ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಾತಾಡೋದು ಎಲ್ಲರ ಮನೆಯಲ್ಲೂ ಇರೋ ಮೊಸರಿನ ಬಗ್ಗೆ. ಆದರೆ ರಾತ್ರಿ ತಿನ್ನೋ ಮೊಸರಿನ ಬಗ್ಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಶುರು ಮಾಡೋಣ. ಆಯುರ್ವೇದದಲ್ಲಿ 3 ದೋಷ ಇದೆ: ವಾತ, ಪಿತ್ತ, ಕಫ. ಮೊಸರು ಸ್ವಭಾವತಃ ಅಭಿಸಂಧಿ ಗುಣ ಹೊಂದಿದೆ. ಅಂದರೆ ದೇಹದ ಸ್ರೋತಸ್ಸು ಅಂದರೆ ಚಾನಲ್ಸ್ನ ಬ್ಲಾಕ್ ಮಾಡುತ್ತೆ. ರಾತ್ರಿ ಹೊತ್ತು ನಮ್ಮ ಜಠರಾಗ್ನಿ ಅಂದರೆ ಜೀರ್ಣಶಕ್ತಿ ತುಂಬ ಕಡಿಮೆ ಇರುತ್ತೆ. ಸೂರ್ಯ ಮುಳುಗಿದ ಮೇಲೆ ದೇಹ ರೆಸ್ಟ್ ಮೂಡ್ಗೆ ಹೋಗುತ್ತೆ. ಆಗ ಹೆವಿ ತಂಪು ಗುಣ ಇರೋ ಮೊಸರು ತಿಂದರೆ ಅದು ಸರಿಯಾಗಿ ಜೀರ್ಣ ಆಗಲ್ಲ, ಹೊಟ್ಟೆಯಲ್ಲಿ ಕೂತು ಹುಳಿ ಆಗುತ್ತೆ. ಇದರಿಂದ ಆಮ ಅಂದರೆ ಟಾಕ್ಸಿನ್ ಉತ್ಪತ್ತಿ ಆಗುತ್ತೆ. ಈ ಆಮನೇ ಎಲ್ಲ ಕಾಯಿಲೆಗೆ ಮೂಲ. ಚರಕ ಸಂಹಿತೆಯಲ್ಲೂ ನಕ್ತಂ ತದಿನ ಭುಂಜಿತ ಅಂದರೆ ರಾತ್ರಿ ಮೊಸರು ತಿನ್ನಬೇಡಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಈ 3 ಜನ ರಾತ್ರಿ ಮೊಸರು ಮುಟ್ಟಲೇಬಾರದು: ಶೀತ, ಕೆಮ್ಮು, ಅಸ್ತಮ ಇರೋರು. ಮೊಸರು ಕಫ ದೋಷ ಜಾಸ್ತಿ ಮಾಡುತ್ತೆ. ರಾತ್ರಿ ತಿಂದರೆ ಗಂಟಲಲ್ಲಿ ಕಫ ಕಟ್ಟಿ ಉಸಿರಾಟಕ್ಕೆ ತೊಂದರೆ. ಬೆಳಗ್ಗೆ ಏಳೋ ಹೊತ್ತಿಗೆ ಮೂಗು ಕಟ್ಟಿರುತ್ತೆ. ಮಕ್ಕಳಿಗಂತೂ ಕೊಡಲೇಬೇಡಿ. ಸಂಧಿವಾತ, ಮಂಡಿ ನೋವು ಇರೋರು. ಮೊಸರು ದೇಹದಲ್ಲಿ ಉರಿಯೂತ ಅಂದರೆ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ. ರಾತ್ರಿ ತಿಂದರೆ ಬೆಳಗ್ಗೆ ಎದ್ದಾಗ ಮಂಡಿ ಜಾಮ್ ಆಗಿ ನೋವು ಡಬಲ್ ಆಗುತ್ತೆ. ಇದಕ್ಕೆ ಆಯುರ್ವೇದದಲ್ಲಿ ಸಂಧಿವಾತಕ್ಕೆ ದದಿ ಶತ್ರು ಅಂತಾರೆ. ಜೀರ್ಣಶಕ್ತಿ ಕಡಿಮೆ ಇರೋರು, ಹೊಟ್ಟೆ ಉಬ್ಬರ ಇರೋರು. ಊಟ ಆದಮೇಲೆ ಗ್ಯಾಸ್, ಅಸಿಡಿಟಿ, ಹೊಟ್ಟೆ ಉಬ್ಬರ ಆಗೋರು ರಾತ್ರಿ ಮೊಸರು ತಿಂದರೆ ಆಹಾರ ಕೊಳೆತು ಬೆಳಗ್ಗೆ ಬಾಯಿ ವಾಸನೆ, ಮಲಬದ್ಧತೆ ಗ್ಯಾರಂಟಿ. ಒಂದು ವೇಳೆ ರಾತ್ರಿ ಮೊಸರು ತಿಂದುಬಿಟ್ಟೋರು ಅಥವಾ ತುಂಬ ಇಷ್ಟಪಡೋರು ಈ ಮನೆಮದ್ದನ್ನು ಮಾಡಿ. ಕಾಳು ಮೆಣಸು ಪುಡಿ. ಮೊಸರಿಗೆ 1 ಚಿಟಿಕೆ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಕಿ ತಿನ್ನಿ. ಮೆಣಸು ಉಷ್ಣ ಗುಣ ಇರೋದ್ರಿಂದ ಮೊಸರಿನ ತಂಪು ಗುಣ ಬ್ಯಾಲೆನ್ಸ್ ಆಗುತ್ತೆ, ಕಫ ಆಗಲ್ಲ. ಶುಂಠಿ ಮತ್ತು ಕಲ್ಲುಪ್ಪು. ಸಣ್ಣ ಶುಂಠಿ ತುಂಡು ಜಗಿದು ಮೇಲೆ ಸ್ವಲ್ಪ ಕಲ್ಲುಪ್ಪು ನೆಕ್ಕಿ. ಜೀರ್ಣಶಕ್ತಿ ಹೆಚ್ಚಾಗಿ ಮೊಸರು ಬೇಗ ಜೀರ್ಣ ಆಗುತ್ತೆ, ಆಮ ಆಗಲ್ಲ. ಬಿಸಿ ನೀರು. ಊಟ ಆದ 30 ನಿಮಿಷಕ್ಕೆ 1 ಗ್ಲಾಸ್ ಬಿಸಿ ನೀರು ಕುಡೀರಿ. ಚಾನಲ್ಸ್ ಕ್ಲೀನ್ ಆಗುತ್ತೆ, ಕಫ ಕರಗತ್ತೆ. ಇದೇ ಬೆಸ್ಟ್ ಗಿಡಮೂಲಿಕೆ ಟಿಪ್. ಮೊಸರು ಕೆಟ್ಟದ್ದಲ್ಲ, ಅಮೃತಕ್ಕೆ ಸಮ. ಆದರೆ ಟೈಮ್ ಮುಖ್ಯ. ಬೆಸ್ಟ್ ಟೈಮ್ ಮಧ್ಯಾಹ್ನ 2ರಿಂದ 2 ಗಂಟೆ. ಯಾಕಂದರೆ ಈ ಟೈಮ್ನಲ್ಲಿ ಸೂರ್ಯ ನೆತ್ತಿ ಮೇಲೆ ಇರ್ತಾನೆ. ನಮ್ಮ ಜಠರಾಗ್ನಿ ಪೀಕ್ನಲ್ಲಿ ಇರುತ್ತೆ. ಕಲ್ಲು ತಿಂದರೂ ಕರಗುತ್ತೆ ಅಂತಾರೆ. ಈ ಟೈಮ್ನಲ್ಲಿ ಮೊಸರು ತಿಂದರೆ ಅದು ಕಂಪ್ಲೀಟ್ ಜೀರ್ಣ ಆಗಿ ದೇಹಕ್ಕೆ ಶಕ್ತಿ, ಕ್ಯಾಲ್ಶಿಯಂ, ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲ ಸಿಗುತ್ತೆ. ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ಮಜ್ಜಿಗೆ ಮಾಡಿ ಕುಡೀರಿ, ಅದೇ ಬೆಸ್ಟ್. ರಾತ್ರಿ ಮಾತ್ರ ಬೇಡ. ಹಾಗಾಗಿ ಸಿಂಪಲ್ ರೂಲ್: ರಾತ್ರಿ ಮೊಸರು ಬೇಡ, ಮಧ್ಯಾಹ್ನ ಮಾತ್ರ. ಶೀತ, ಸಂಧಿವಾತ ಇದ್ದರೆ ಆದಷ್ಟು ಅವಾಯ್ಡ್ ಮಾಡಿ. ಆರೋಗ್ಯ ನಿಮ್ಮ ಕೈಯಲ್ಲಿ. ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾರಾದರೂ ರಾತ್ರಿ ಮೊಸರು ತಿಂತಾರಾ? ಅವರಿಗೆ ಈ ವಿಡಿಯೋ ಶೇರ್ ಮಾಡಿ, ಸೇವ್ ಮಾಡಿ. ಆರೋಗ್ಯವಾಗಿರಿ. ಆರೋಗ್ಯ ಸಂಪತ್ತು ನೋಡ್ತಾ ಇರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.